ಅಂಬಿಗೆ ಎಂದು ಕುಂದ ನುಡಿಯದಿರಿ ಅಂತ ಹೇಳ್ತಾರೆ. ಏನು ಅಂಬಿಗಾರಮ್ಮ, ಏನು ಮಡಿವಾಳ್ರಮ್ಮ, ಹಿಂಗೆ ಮಾತಾಡಿದೆ ಅವತ್ತಿನ ಸಮಾಜ. ಹಾಗೆಯೇ ಲಿಂಗಮ್ಮ ಕೂಡ ಅವರು ಹೇಳ್ತಾರೆ, ಎನ್ನ ಕಷ್ಟ ಕುಲದಲ್ಲಿ ಹುಟ್ಟಿಸಿದೆ ಉತ್ತಮ ಕುಲದಲ್ಲಿ ಬೆಳೆಸಿದೆ ಅನ್ನುವ ಮಾತನ್ನ ಆಡ್ತಾರೆ. ಅಲ್ಲಿಯೂ ಕೂಡ ಇಷ್ಟೆಲ್ಲ ಆಧ್ಯಾತ್ಮಿಗಳಾಗಿದ್ದರು, ಮಹಾಶರಣರಾಗಿದ್ರೂ ಕೂಡ ಈ ಸಮಾಜ ಅವರನ್ನ ಈ ತರ ಕನಿಷ್ಠವಾಗಿ ಕಂಡದ್ದರಿಂದ ಅವರೆಲ್ಲ ನೊಂದುಕೊಂಡು ಮಾತಾಡಿರ್ತಕ್ಕಂಥ ಆ ಸಂದರ್ಭಗಳನ್ನು ನೆನಪಿಸಿಕೊಂಡಾಗ ಈ ಹಡಪದ ಸಮಾಜದ ಬಗ್ಗೆ, ಇಲ್ಲಿಯ ಜನರ ಬಗ್ಗೆ, ಇವರ ವೃತ್ತಿಯ ಬಗ್ಗೆ ಅಂದಿನಿಂದ ಇಂದಿನವರೆಗೂ ಕೂಡ ಗೌರವವನ್ನ ಜಯಂತಿ ಉತ್ಸವವನ್ನು ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ಅದು ನಮಗೆಲ್ಲರಿಗೂ ಪುಸ್ತಕ ನಮ್ಮ ಸಮಾಜದ ಅವ್ರಿಗೆ ಅಭಿನಂದನೆಗಳನ್ನು ಕೂಡ ನಾನು ಹೇಳ್ತೀನಿ. ಸಂಪರ್ಕ ಮಾಡಿ ತಾಯಿರುವಂತವರು ಅದಕ್ಕೋಸ್ಕರ ಮೂಲಕ ಮುಂದೆ ಸಿದ್ಧಗಂಗಾ ಮಠದಿಂದ ಫ್ರೀಡಂ ಪಾರ್ಕ್ ವಿಧಾನಸೌಧದಲ್ಲಿ ನಾವು ಹೋರಾಟ ಮಾಡುವ ಮೂಲಕ ನಮ್ಮ ಎಲ್ಲ ಬೇಡಿಕೆಗಳನ್ನ ನಾವು ತೆಗೆದುಕೊಳ್ಳಬೇಕಾಗುತ್ತೆ. ಅದಕ್ಕೋಸ್ಕರ ತಾವೆಲ್ಲ ಇವತ್ತಿನ ರಾಜ್ಯದಲ್ಲಿ ವಿವಿಧ ಕಡೆ ಜಯಂತಿ ಇರೋದ್ರಿಂದ ಕೆಲವೊಂದು ಮಂದಿ ಬಂದಿದ್ದಾರೆ, ಕೆಲವೊಂದು ಬಂದಿಲ್ಲ. ತಾವೆಲ್ಲ ಇಷ್ಟೆಲ್ಲ ಜನ ಸಮಾಜದ ಮೆರವಣಿಗೆ ಜೊತೆಗೆ ತಾವೆಲ್ಲ ಇದುವರೆಗೂ ಕುಂತಿದ್ದೀರಿ. ಸಮಯ ಅಭಾವ, ಸಮಾಜದ ಮುಖಂಡರು, ಹಡಪದಪ್ಪನವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಏನು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನ ಆಪ್ತ ಕಾರ್ಯದರ್ಶಿಯಾಗಿ, ಅವರ ಒಡನಾಡಿಯಾಗಿ, ಪ್ರಾರಂಭದಿಂದ ಅಂತ್ಯದವರೆಗೂ ಅವರ ಹತ್ತಿರ ಇದ್ದಂಥ ಶರಣ ಹಡಪದಪ್ಪನವರ ಕುಲ ಅಂದರೆ ಇವತ್ತು ಅವರು ಬಸವಣ್ಣವರ ಆಪ್ತ ಕಾರ್ಯದರ್ಶಿ ಆಗಿದ್ದರು. ಆ ಮೂಲಕ ನಮ್ಮ ಸಮುದಾಯ ಎಲ್ಲ ಕ್ಷೌರಿಕ ಕಾಯಕ ಮಾಡೋ ಮೂಲಕ ಇಡೀ ರಾಜ್ಯದಲ್ಲಿ ಅಂದರೆ ಇವತ್ತು ಗೋವಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕದಲ್ಲಿ ಯಾರು ಮುಟ್ಟದಂಥ ರೋಗಿಯನ್ನು ಮುಟ್ಟಿ ಕಾಯಕ ಮಾಡುವಂಥ ಒಂದು ಸಮುದಾಯ. ಈ ಸಮುದಾಯವನ್ನು ಇವತ್ತು 12ನೇ ಶತಮಾನದಿಂದ ಇಲ್ಲಿವರೆಗೂ ಕೂಡ ಆಳುವಂಥ ಸರ್ಕಾರ ನಮ್ಮಿಂದ ಓಟ್ ಹಾಕಿಸ್ಕೊಂಡಂಥ ಜನಪ್ರತಿ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ಹೇಳತೀರದಷ್ಟು ನೋವನ್ನು ಉಂಟು ಮಾಡುವಂಥ ರೀತಿಯಲ್ಲಿ ಮಾಡ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು 12ನೇ ಶತಮಾನದಲ್ಲಿ ಇರುವಂಥ ಇತಿಹಾಸ ಇರುವಂಥ ಸಮಾಜವನ್ನು, ಇವತ್ತು ಹೆಚ್ಚು ಜನಸಂಖ್ಯೆ ಇರುವಂಥ ಸಮಾಜವನ್ನು, ಇವತ್ತು ಹೆಚ್ಚಿಗೆ ಓಟ್ ಹಾಕಿ ಜನಪ್ರತಿ ಮಾಡುವಂಥ ಸಮುದಾಯವನ್ನು ನಮ್ಮನ್ನಂತ ಆಳುವಂಥ ಸರ್ಕಾರಗಳು ಬೇಗನೆ ಇವತ್ತು ನಮ್ಮ ಹಲವಾರು ಇವತ್ತು ಮಾನ್ಯ ಸಭಾಪತಿಗಳಾದಂಥ ರುದ್ರಪ್ಪ ಲಮಾನಿ ಸರ್ ಅವರಿಗೆ ಸರ್ಕಾರದ ಪರವಾಗಿ ನಮ್ಮ ಪರಮ ಪೂಜ್ಯರು ಮತ್ತು ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಬೇಗನೆ ಸರ್ಕಾರ ಆ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಸಣ್ಣ ಸಣ್ಣ ಸಮುದಾಯಗಳಿದಾವೋ ಅವನನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆ ಈ ಮಾತನ್ನು ಹೇಳ್ತಾನೆ ಅಂತ ಹೇಳಿದ್ರೆ, ಯಾವ ಜನಪ್ರತಿನಿಧಿಗಳಿಲ್ಲ, ಜೊತೆಗೆ ಅಂದಿನಿಂದ ಇಂದುವರೆಗೂ ಕೂಡ ಒಬ್ಬ ವ್ಯಕ್ತಿಯನ್ನು ಕೂಡ ನಾಮಿನೇಟ್ ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇಲ್ಲ. ಇದು ದುರ್ದೈವದ ಸಂಗತಿ, ನಮ್ಮ ಸಮಾಜದ ನೋವು. ಜೊತೆಗೆ ಇವತ್ತು ಇಂಥ ಸಮುದಾಯಗಳಿಗಾಗಿ ಅವರಿಗೆ ಇಲೆಕ್ಷನ್ ನಿಲ್ಲಕ್ಕಾಗಲ್ಲ, ಅವ್ರ ಓಟಿನ ಮೂಲಕ ಆಯ್ಕೆ ಮಾಡೋಕ್ಕಾಗಲ್ಲ ಅಂಥೇಳಿನೇ ಇವತ್ತು ಹಲವಾರು ನಿಗಮ ಮಂಡಳಿ ಇರ್ಬೋದು, ನಾಮಿನೇಟ್ ಇರ್ಬೋದು, MLC ಇರ್ಬೋದು, ಇಂಥಲ್ಲಿ ಅವರನ್ನು ಆಯ್ಕೆ ಮಾಡ್ಬೋದು. ಆದರೆ 12ನೇ ಶತಮಾನದಿಂದ ಇವರಿಗೂ ಮಾಡದೇ ಇರೋದು ವಿಪರ್ಯಾಸ ಸಂಗರ. ಜೊತೆಗೆ ಇವತ್ತೇನಾದರೂ ಸಮಾಜವನ್ನು ಮೇಲೆತ್ತುವಂಥ ಕೆಲಸ ಯಾವುದಾದ್ರೂ ಮಾಡ್ತಿದೆ ಅಂತ ಹೇಳಿದ್ರೆ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಆ ಮಾಧ್ಯಮಗಳು ಮಾಡಿದ್ರಿಂದನೇ ಇವತ್ತು ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ಹಡಪದಪ್ಪನವರ ಜಯಂತಿಯನ್ನು ಘೋಷಣೆ ಮಾಡಿದೆ. ಈಗ ನಾನು ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊಳ್ತೀನಿ, ಮುಂದಿನ ದಿನಮಾನದಲ್ಲಿ ನಮ್ಮನ್ನು ನಿಗಮ ಮಂಡಳಿ ಏನು ಮಾಡಿದ್ದಾರೆ ಅದಕ್ಕೆ ಹಣವನ್ನು ಇಟ್ಟು ನಿಗಮ ಮಂಡಳಿ ಅಧ್ಯಕ್ಷನಾಗಿ ನೇಮಕ ಮಾಡಬೇಕು. ಜೊತೆಗೆ 2A ಪ್ರಮಾಣ ಪತ್ರ ಏನು ನೆದರ್ಚಿಕ್ಕಿಂದ ಇದೆ ಅದನ್ನು ಸರಿಪಡಿಸಿ ಸರ್ಕಾರ ಬೇಗನೆ 2A ಪ್ರಮಾಣ ಪತ್ರವನ್ನು ಗೆಜೆಟ್ ಮೂಲಕ ನಮೂದಿಸಬೇಕು. ಜೊತೆಗೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ನೋವನ್ನು ಅನುಭವಿಸ್ತಾ ಇದೆ ಕ್ಷೌರಿಕ ಬಾಂಧವರು. ಏನಂತ ಹೇಳಿದರೆ
ಹಲವಾರು ನಿಂದನೆ ಪದಗಳಿಂದ ನುಯ್ತಾ ಇದೆ. ಸರ್ಕಾರ ಒಂದು ಪದವನ್ನು ಏನು ನಮ್ಮ ನಿಂದನೆ ಪದವನ್ನು ಅದನ್ನು ತೆಗೆದುಹಾಕಿದೆ. ಕಾಂಗ್ರೆಸ್ ಸರ್ಕಾರನೇ ತೆಗೆದುಹಾಕಿದೆ. ಅದಕ್ಕೆ ಒಂದು ಕಾನೂನಿನ ಜಾರಿಗೆ ತಂದು ನಮ್ಮ ಏನಿವತ್ತು ಯಾರಾದರೂ ಬಹುಜನ ನಮ್ಮ ಮೇಲೆ ಹಲ್ಲೆ ಮಾಡಿದಾಗ, ಇವತ್ತು 2 ಮನೆ 3 ಮನೆ ಇರ್ತಾವೆ ಊರಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಹಲ್ಲೆ ಮಾಡಿದರೆ ನಾವು ಸುಮ್ಮನೆ ಇರುವಂಥ ಪರಿಸ್ಥಿತಿ ಆಗಿದೆ. ಜಾತಿ ನಿಂದನೆ ಮಾಡಿದ್ರು ಸುಮ್ಮನೆ ಆಗುವಂಥ ಪರಿಸ್ಥಿತಿ. ಆಮೇಲೆ ಏನು ಇವತ್ತು ಅತ್ಯಂತ ಆಯಾಸ ಕೇಸ್ ಮಾಡಿದಂಥ ವ್ಯಕ್ತಿಗಳು ಇವತ್ತು ನಮ್ಮನ್ನು ಅಲ್ಲಿ ಅಧಿಕಾರಿಗಳಿದ್ರೆ ಅವರು ಕೂಡ ಆ ಪದವನ್ನು ಉಚ್ಚಾರ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳ್ತೀನಿ, ಆ ಪದವನ್ನು ಉಚ್ಚಾರ ಮಾಡಬಾರ್ದು. ಜೊತೆಗೆ ಇವತ್ತೇನಿದೆ ನಮ್ಮದು ಇನ್ನೊಂದು ಬೇಡಿಕೆ ಅಂತ ಹೇಳಿದ್ರೆ, ನನ್ನ ಸಮುದಾಯಕ್ಕೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಜನ ಇರೋದ್ರಿಂದ ಯಾರು ಮುಟ್ಟದಂಥ ರೋಗಿಯನ್ನು ಮುಟ್ಟಿ ಇವತ್ತು ಕಾರ್ಮಿಕರು ಏನಾಗ್ತಾರೆ ಅಂತ ಹೇಳಿದ್ರೆ, ಅವರು ಬೀಡಿಂಗಿನ ಬಿದ್ದು ಕಾಲುಗಳು ಏನೋ ಮುರ್ಕೊಂಡು ಅವರು ಅನಾಹುತಕ್ಕೀಡಾಗ್ತಾರೆ. ಇವತ್ತು ಕ್ಷೌರಿಕ ಏನಾಗ್ತಾನೆ ಅಂತ ಹೇಳಿದ್ರೆ, ಹಲವಾರು ರೋಗಿಗಳು ಮುಟ್ಟಿದ್ರೆ ಬರ್ತಾವೆ, ಉಸಿರಾಡಿಸಿದ್ರೆ ಬರ್ತಾವೆ. ಅಂಥ ಕಾಯಿಲೆಗಳು ಸುಮಾರು ಕಾಯಿಲೆಗಳು ಬರೋದುಂಟು. ಅಂಥ ಕಾಯಿಲೆ ಬರೋದ್ರಿಂದ ಇವತ್ತು ಮಧ್ಯಂತರವಾಗಿ ಅಂದರೆ ಅವನ ಸಂಸಾರವನ್ನೇ ಬಿಟ್ಟು ಜೀವನ ತೀರಿಸುವಂಥ ಕೆಲಸ ರೋಗಾಣು ಸಂಕ್ರಮಣದಿಂದ ಬರುತ್ತೆ. ತಮಗೆ ಉದಾಹರಣೆ ಕೊರೋನಾ ಅಂತ ಏನು ಬಂದಿತ್ತು, ಅಂಥ ಸಮಯದಲ್ಲಿ ನಮ್ಮ ಸೋದರರು ಒಂದು 3-4 ಜನ ಸಂಘಟನೆ ಯುವಕರು ಸತ್ತರು. ಸರ್ಕಾರ ಅದನ್ನು ಬೇಗನೆ ಅಸಂಘಟಿತ ಇರುವಂಥ ನಮ್ಮ ವಲಯವನ್ನು ಕಾರ್ಮಿಕರ ಸಂಘಟನೆಯನ್ನಾಗಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು, ನಮಗೊಂದು ಸ್ಥಾನಮಾನಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಜೊತೆಗೆ ಬಂಧುಗಳೇ, ಹೀಗೆ ಹಲವಾರು ಇವತ್ತು ಬಸವಣ್ಣನ ಆಪ್ತ ಕಾರ್ಯದರ್ಶಿ ತಮಗೆಲ್ಲ ಗೊತ್ತಿದೆ. ಇವತ್ತು ಬಸವ ಕಲ್ಯಾಣದಲ್ಲಿ ಇತಿಹಾಸವನ್ನು ತಿಳಿಸುವಂಥ ಪಂಚ ಕಮಿಟಿ, ಅಲ್ಲಿ ಬಸವಣ್ಣ ಎಲ್ಲಿ ಅಪ್ಪಣ್ಣ ಅಂತಾರೆ, ಅಪ್ಪಣ್ಣ ಎಲ್ಲಿ ಬಸವಣ್ಣ ಅಂತಾರೆ. ಆದರೆ ಪಂಚ ಕಮಿಟಿ ಇತಿಹಾಸ ಇರೋದನ್ನು ಬೋರ್ಡನ್ನು ತೆಗೆದುಹಾಕಿ ಇಲ್ಲಿ ಅಪ್ಪಣ್ಣನೇ ಇಲ್ಲ ಅನ್ನುವಂಥ ಮಾತನ್ನು ಜಾತಿಯ ವ್ಯವಸ್ಥೆಯನ್ನು ತಂದಿಟ್ಟು ಶರಣರ ಇತಿಹಾಸವನ್ನು ಅಳಿಸ್ತಾ ಇದ್ದಾರೆ. ಆಗ ನಮ್ಮ ಪರಮ ಪೂಜ್ಯರು ಹೇಳಿದ್ರು ಏನಂತ ಹೇಳಿದ್ರೆ, ಅಪ್ಪಣ್ಣ ಇಲ್ಲದೇ ಬಸವಣ್ಣ ಇಲ್ಲ, ಬಸವಣ್ಣ ನಮ್ಮ ಮಾತ್ರ ಒಪ್ಪಿದರೆ ಬಸವಣ್ಣನಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅಷ್ಟು ಅನನ್ಯವಾಗಿ ಜೀವನ ಮಾಡಿದಂಥ ವ್ಯಕ್ತಿ 12ನೇ ಶತಮಾನದಲ್ಲಿ ಆ ವ್ಯಕ್ತಿಯನ್ನು ಈಗಿನ ಸಮುದಾಯಗಳು ಏನು ಪಂಚ ಕಮಿಟಿ ಅನ್ನುವಂಥ ಸಮುದಾಯಗಳು ಅದನ್ನೇನು ತಿರಸ್ಕರಿಸ್ತಾರೆ. ಬೇಗನೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಅಲ್ಲಿ ವಿಚಾರಣೆ ಮಾಡಿ, ಯಾಕಂದರೆ ಮುಖ್ಯಮಂತ್ರಿಗಳಿಗೆ ಮತ್ತು ಅಲ್ಲಿ ವಸ್ತುವರಿರುವಂಥ ಖಂಡ್ರೆ ಸಾಹೇಬರಿಗೆ ನಾವು ಹಲವಾರು ಬಾರಿ ಮನವಿ ಕೊಟ್ಟಿದ್ದೀವಿ. ಇವತ್ತಿಗೂ ಕೂಡ ನಮ್ಮನ್ನು ಅವರು ಅದನ್ನು ವಿಚಾರ ಮಾಡ್ತಿಲ್ಲ. ಅದಕ್ಕೋಸ್ಕರ ಬೇಗನೆ ಹಲವಾರು ಸಮಾಜದ ನೋವುಗಳನ್ನು ನನ್ನ ಸಮಾಜ ಅನುಭವಿಸಿದೆ. ಬೇಗನೆ ಸರ್ಕಾರ ಇದನ್ನೆಲ್ಲ ವಿಚಾರವನ್ನು ತೆಗೆದುಕೊಂಡು ಏನಿವತ್ತು ಮಾನ್ಯ ಸಭಾಪತಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ, ಅದನ್ನು ಕುಲಂಕುಷವಾಗಿ ವಿಚಾರ ಮಾಡಿ ಬೇಗನೆ ನಮಗೆ ಈಡೇರಿಸಿದರೆ ಭಾಳ ಚಲೋ. ಯಾರು ನಮ್ಮನ್ನು ನೋಡ್ತಾರ ಆ ಮನುಷ್ಯನನ್ನು ಮತ್ತು ಮುಖ್ಯಮಂತ್ರಿಗಳನ್ನು ನಾವು ಬೆನ್ನು ಹತ್ತೋದು ಸಹಜ. ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ನಮ್ಮ ಮನವಿಯನ್ನು ಎಲ್ಲವನ್ನು ಈಡೇರಿಸಿದರೆ ಅವರ ಬೆನ್ಗಾವಲಾಗಿ ಅವರು ಮಾಡಿದ ಎಲ್ಲ ಕಾರ್ಯಗಳು ನಮ್ಮ ಪರಮ ಪೂಜ್ಯರು ಮತ್ತು ನನ್ನ ಸಮುದಾಯ ಇರುತ್ತೆ ಅನ್ನುವಂಥ ಮಾತನ್ನು ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಅವರಿಗೂ ಕೂಡ ತಮಗೂ ಕೂಡ ಹಡಪದ ಅಪ್ಪನವರ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಬಂಧುಗಳೇ. ನನ್ನ ಹೆಸರು ದೇವು ಹಡಪದ ಅಂತೇಳಿ, ಅಖಿಲ ಕರ್ನಾಟಕ ಶಿವಶರಣ ಹಡಪದಪ್ಪನ ಸೇವಾ ಸಂಘದ ರಾಜ್ಯಾಧ್ಯಕ್ಷರು ನೂತನವಾಗಿ ಆಗಿದ್ದೀವಿ. ಎಲ್ಲ ಜನತೆ ವೋಟ್ ಹಾಕುವ ಮೂಲಕ ನನ್ನ ಆಯ್ಕೆ ಮಾಡಿದರೆ ಅವರಿಗೆಲ್ಲೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.